ಗೈಸ್ ನನ್ನ ಹೆಂಡತಿ ಫಸ್ಟ್ ಟೈಮ್ ಗಾಡಿ ಓಡಿಸ್ತಾ ಇದ್ದಾಳೆ. ನಾನು ಕೂರಿಸ್ಕೊಂಡು ನನಗೆ ಪಕ್ಕ ಅಂತೈತೆ ಒಳಗಡೆ ಆಟಲ್ಲಿ. ಅದಕ್ಕೋಸ್ಕರ ಫುಲ್ ಮುಂದೆ ಕಾಲನ್ನ ಇಟ್ಟುಕಿಸ್ಕೊಂಡು ಕೂತಿದ್ದೀನಿ. ಕಾಲು ಮೇಲೆ ಹತ್ತಾನೆ ಇಲ್ಲ ನಾನು. ಓ ಬೆಟ್ಟಿಗೆ ಬೇಡ, ಬೆಟ್ಟಿಗೆ ಜೋರಾಗತ್ತು. ಕ್ಯಾಮ್ರಾ ತಿರುಗಿಸ್ಬೇಕು, ಮಾತಾಡ್ಬೇಕು ಅನ್ನೋದು ಮರೆಯೋ ಅಷ್ಟು. ಸರ್ ಮೇಡಮ್ ಬಂದು ಬಚಾವ್ ಬಂದ್ಬಿಟ್ಟು ಲೊಕೇಶನ್ ರೀಚ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಆಲ್ಮೋಸ್ಟ್ ಸುಮಾರು ದಿನ ನೆನ್ಕೊಳ್ಳಿ, ಓಕೆನಾ? ಸುಮಾರು ದಿನಗಳ ನಂತರ ಇವತ್ತು ನಾನು PC ಮುಂದೆ ಕೂತ್ಕೊಂಡಿದ್ದೀನಿ ಕೆಲಸ ಮಾಡೋದಕ್ಕೆ, ವ್ಲಾಗ್ನ ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಮಿಸ್ ಮಾಡ್ಕೊಂಡೆ ತುಂಬ ಈ ನನ್ನ ಜಾಗನ, ವ್ಲಾಗ್ ಮಾಡೋದಾಗಿರ್ಬೋದು ಎಲ್ಲದನ್ನು. ಮದುವೆ ಪ್ರಿಪ್ರೇಷನ್ಸು ಅಂತ ಹೇಳ್ಬಿಟ್ಟು ಶುರುವಾಗಿದ್ದು ಮದುವೆಗೆ ಮುಂಚೆ ಸ್ವಲ್ಪ ದಿನದಿಂದನೇ. ಅದಾದಮೇಲೆ ಕೊನೆಗೆ ಫೈನಲಿ ಮದುವೆನೆಲ್ಲ ಮುಗೀತು. ಈಗ ಸ್ವಲ್ಪ ಉಸಿರಾಡೋ ಥರ ಫ್ರೀ ಆಗಿದ್ದೀವಿ. ನೆಂಟರೆಲ್ಲ ಹೋಗಿದ್ದಾರೆ, ತುಂಬ್ಕೊಂಡ್ಬಿಟ್ಟಿದ್ರು ನೆಂಟರೆಲ್ಲ ಮನೆಯಲ್ಲಿ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಯಾರ್ಯಾರೆಲ್ಲ ಪಾಲ್ಗೊಂಡ್ರು ನಮ್ಮ ಮದುವೆಗೆ, ನಮ್ಮ ಮದುವೆ ಸಂಭ್ರಮಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. 100% ನನಗೆ ಗೊತ್ತಿದ್ದಾಗೆ ಸುಮಾರು ಜನ ಈ ವ್ಲಾಗ್ನ ನೋಡ್ತಿರ್ತಾರೆ. ನಮ್ಮ ಮದುವೆಗೆ ಭಾಗವಹಿಸಿದ್ದವರು, ಮನೆ ಬಂದು ವಿಶ್ ಮಾಡಿದವರು, ಆಶೀರ್ವಾದ ಮಾಡೋರು ಎಲ್ಲರೂ. ಸೊ ಈ ವ್ಲಾಗ್ನ ಮೂಲಕ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಅಷ್ಟೇ ಹಿಂಗೆ ನಡೀತಾ ಇದೆ ನಮ್ಮ ಮದುವೆ ಎಲ್ಲ ಮುಗಿಸಿಕೊಂಡ ಲೈಫು. ಇನ್ನು KGK ಇಸ್ ನೋ ಮೋರ್ ಸಿಂಗಲ್. ನನಗೆ ಒಂಥರ ಗುರು. ಇನ್ನು ಸುಮಾರು ಜನಕ್ಕೆ ಅಂದರೆ ನಾನು ಮದುವೆ ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಓಕೆ? ನಾನು ಇನ್ನೂ ಬರೀ ಎಂಗೇಜ್ಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಹೊರಗಡೆ ಯಾರೇ ಸಬ್ಸ್ಕ್ರೈಬರ್ ಸಿಕ್ಕರು ಎಲ್ಲರೂ ಎಂಗೇಜ್ಮೆಂಟ್ ಆಯಿತು ಬ್ರೋ, ಏನು ಬ್ರೋ ಹೇಳಿಲ್ಲ, ಮದುವೆಗಾರು ಕರೀತೀರಾ ಇಲ್ವಾ ಬ್ರೋ ಬರೀ ಕೇಳ್ತಾರೆ. ಆ್ಯಂಡ್ ಸುಮಾರು ಮೆಸೇಜಸ್ ಕೂಡ ಬರ್ತವೆ ಮದುವೆ ಕರೀತೀರಾ ಇಲ್ವಾ ಅಂತ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಆಲ್ರೆಡಿ ಮದುವೆ ಆಗಿದೆ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟ್ ವ್ಲಾಗ್ನ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ. ಅಂದರೆ ಮದುವೆ ಟೈಮ್ಗೆ ಎಂಗೇಜ್ಮೆಂಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿದರೆ ನಿಮ್ಗೆ ಗೊತ್ತಿದೆ ಯಾವಾಗ ಹಾಕಿದ್ದೀನಿ ಇಲ್ವ ಅಂತ ಅಂದ್ಬಿಟ್ಟು. ಖುಷಿ ಆಗ್ತಿದೆ. ನಾನು PC ಮುಂದೆ ಕೂತ್ಕೊಂಡು ಇನ್ನೊಂದು ರೂಮು, ಇನ್ನೊಂದು ಚೇರು ತುಂಬಾ ಮಿಸ್ ಮಾಡ್ಕೊಂಡೆ ಗುರು, ತುಂಬಾ ಮಿಸ್ ಮಾಡ್ಕೊಂಡೆ. ಸೊ ಬ್ಯಾಕ್ ಟು ವರ್ಕ್, ಲೆಟ್ಸ್ ಗೋ. ಗೈಸ್ ತುಂಬಾ ಮಿಸ್ ಮಾಡಿಕೊಂಡೆ ಈ ಒಂದು ಬೀಟ್ಸು, ಈ ಒಂದು ಎಕ್ಸ್ಪೀರಿಯನ್ಸ್ನ. ಬರುತ್ತೆ ನೋಡಿ. ಈಗ ಆ್ಯಕ್ಚುಲಿ ಸೌಂಡ್ ತುಂಬ ಕಡಿಮೆ ಕೊಟ್ಟಿದ್ದೀನಿ, ನಮ್ಮ ಮಮ್ಮಿ ನಾನು ಓಡಿಸ್ಬಿಡ್ತಾರೆ ಅಂತ. ಆಲ್ರೆಡಿ ವಾರ್ನಿಂಗ್ ಬಂತು. ಲಾಸ್ಟ್ ಟೈಮ್ ಟ್ರ್ಯಾಂಕ್ ಮಾಡಿದ್ದು ನೆನಪು ಮಾಡಿಕೊಂಡು. ಆ್ಯಂಡ್ ಇವತ್ತು ಸ್ಪೆಷಲ್ಲಾಗಿ ಈ ಸಾಂಗ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತಾ ಇದ್ದೀನಿ. ಆ ಒಂದು ರೀಲ್ ಒಂದು ಮಾಡಿದ್ದೆ ಮಮ್ಮಿ ಭಯ ಬಿದ್ದಿದ್ದು. ಸೊ ಅದನ್ನು ತೋರಿಸ್ಬಿಟ್ಟು ರಿಲೇಟ್ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಿಂಗೆ ನಡೆದಿತ್ತು ಮುಂಚೆ ಅಂತ ಅಂದು. ಏನು ಮೇಡಮ್ ಏನು ಅನಿಸ್ತಾ ಇದೆ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮು? ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ? ಹೊಸ ರುಟೀನು, ಹೊಸ ಜಾಗ ಚೆನ್ನಾಗಿದೆಯಾ? ಮುಂದೆ ಹೋಗ್ತಾ ನೋಡೋಣ. ಸೇಮ್ ಇರುತ್ತೆ. ಅದೆಲ್ಲ ನಮ್ಮ ಕೈಲಿದೆ. ನಾವು ಕರೆಕ್ಟಾಗಿದ್ದರೆ, ಕರೆಕ್ಟಾಗಿ ಉಳಿಸ್ಕೊಂಡು ಹೋದರೆ ಇಬ್ರು, ನಾವು ಅಂದರೆ ಅದೆಲ್ಲ ಕರೆಕ್ಟಾಗಿರುತ್ತೆ. ಓಕೆ. ಸೊ ಗೈಸ್ ಈಗ ಸದ್ಯಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಅನ್ಪ್ಯಾಕ್ಗಳು ಇದು ಎಲ್ಲ ಇದ್ವು. ಸೊ ಅದನ್ನು ಮಾಡ್ತಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ತೋರಿಸ್ತೀನಿ ತಡೀರಿ. ನಿನ್ನೆ ಒಂದು ಫೋಟೋ ಫ್ರೇಮು ಗಿಫ್ಟಾಗಿ ನಮಗೆ ಕೊಟ್ಟಿದ್ದಾರೆ. ಯಾರು ಎಂದರೆ ತೊಳಿ ನೀವು ಹೇಳಿ ಯಾರು ಎಂದು. ಹಾಂ ನೋಡಿ ಗೈಸ್, ಇದು ಅವರ ತಂಗಿಯ ಫೇವ್ರೆಟ್ ಫೋಟೋ ಅಂತೆ. ಸೊ ಅದನ್ನೇ ಗಿಫ್ಟಾಗಿ ಫ್ರೇಮ್ ಮಾಡಿಸಿ ನಮಗೆ ಕೊಟ್ಟಿದ್ದಾರೆ. ಫುಲ್ ಟ್ರೆಡಿಷ್ನಲ್ ಆಗಿ ಸಾಕವಾಗಿದೆ. ಆ್ಯಂಡ್ ನಮ್ಮ ಮನೆಗೆ ಬಂದಿರೋ ನಮ್ಮಿಬ್ಬರ ಮೊದಲನೇ ಫೋಟೋ ಫ್ರೇಮ್ ಇದು. ನಾವು ಮಾಡ್ಸೋಣ ಅಂದ್ಕೊಂಡ್ವಿ, ಅಷ್ಟರಲ್ಲಿ ಗಿಫ್ಟೇ ಬಂತು. ಹೌದು, ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ತಂಗಿಗೆ ಈ ವ್ಲಾಗ್ನ ಮೂಲಕ ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸು. ಜಾತ್ರೆಯಲ್ಲಿ. ಬಟ್ ಇದೊಂದು ಮೆಮೊರೇಬಲ್ ಆಗಿರುತ್ತೆ. ಈ ಒಂದು ಫೋಟೋ ಶೂಟ್ ಮಾಡೋ ಟೈಮಲ್ಲಿ ಕ್ರೌಡ್ ಆಗಿತ್ತು ಯಾವ ಲೆವೆಲ್. ಫುಲ್ ಜನ ಸ್ಟಾಪ್ ಮಾಡಿ ವೆಹಿಕಲ್ಸ್ ಎಲ್ಲ ನಿಲ್ಲಿಸಿ ಜಾಮ್ ಆಗೋಗಿತ್ತು ಫುಲ್ಲು. ಇದೊಂದು ಶಾರ್ಟ್ ತಗೊಂಡು ಇದಲ್ಲ ಅನ್ಸುತ್ತೆ, ಹೂ ಮುಡ್ಸೋ ಶಾರ್ಟ್ ಅಲ್ವಾ ಫಸ್ಟ್? ಅದಕ್ಕೆ ಮುಂಚೆ ಇದನ್ನು ತಗೊಂಡಿದ್ದೆ. ಹೌದು, ಅದಾದ್ಮೇಲೆ ಹೂ ಮುಡ್ಸೋ ಶಾರ್ಟ್ ತಗೊಂಡ್ವಿ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಸೊ ಅದಾಗಿದ್ದೆ ಪಟ್ಟಂತ ಅಲ್ಲಿಂದ ಎಸ್ಕೇಪ್ ನಾವು ಓಡ್ತಾ ಇದೀವಿ. ಬಿಕಾಸ್ ಕ್ರೌಡ್ ಮಾಡ್ಬಿಟ್ಟಿದೀವಿ. ಕ್ರೌಡ್ ನಾವು ಮಾಡಿದಲ್ಲ, ಜನ ನಿಂತ್ಕೊಂಡು ಆ ಥರ ಆಗ್ಬಿಡ್ತು. ಆಮೇಲೆ ರೋಡೆಲ್ಲ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಬಂದು ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಅದ್ರಲ್ಲಿ ಇನ್ನೊಂದು ಏನಂತಂದ್ರೆ, ಒಂದು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ನನ್ನ ಮಾತಾಡ್ಸಿದ್ರು. ಅದಾದ್ಮೇಲೆ ಸೆಲ್ಫಿ ಎಲ್ಲ ತೊಗೊಂಡ್ಬಿಟ್ರು. ಸೊ ಆ ಟೈಮಲ್ಲಿ ನೋಡ್ಕೊಂಡು ಯಾವುದೋ ಸಿನಿಮಾದವರು ಇಲ್ಲ ಯಾವುದೋ
ಸೀರಿಯಲ್ ಅವ್ರು ಇರ್ಬೋದು ಅಂತ ಅಂದ್ಬಿಟ್ಟು ಇನ್ನೂ ಆಗ್ಬಿಡ್ತಿದ್ರು ಕ್ರೌಡ್. ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದವರೆಲ್ಲ ಸ್ಟಾಪ್ ಮಾಡಿ ನಿಂತ್ಕೊಳ್ತಾ ಇತ್ತು. ಅದೊಂದು ಒಳ್ಳೆ ಅದೇ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಆ ಟೈಮಲ್ಲಿ ನಾವಿಬ್ಬರೇ ಓಡಾಡ್ತಿದ್ವಿ. ಇವ್ರ ತಂಗಿ ಅವತ್ತು ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು BTS ತಗೊಳೋದಕ್ಕೆ. ಅವರು ಇನ್ನೆಲ್ಲೋ ನಮ್ಮ ಕಾರ್ ಹತ್ರ ಇದ್ರು. ಎಲ್ಗೂ ಬರಕ್ ಬಿಡ್ಲಿಲ್ಲ, ಜಾತ್ರೆ ಅಲ್ವಾ, ನಮ್ಗೆ ಪಿಕ್ಚರ್ಸ್ ತಗೊಳಕ್ಕೆ ಇದು ಮಾಡ್ತಿದ್ರು ಅಂದ್ಬಿಟ್ಟು ಅವ್ರು ಅಲ್ಲೇ ವೇಟ್ ಮಾಡ್ತಿದ್ರು. ಬಟ್ ಅವತ್ತಿನ ದಿನ ಮೆಮೊರೇಬಲ್ ಆಗಿರುತ್ತೆ. ನನಗೆ ಪಬ್ಲಿಕಲ್ಲಿ ವ್ಲಾಗ್ ಮಾಡಿ ಅಭ್ಯಾಸ ಇದೆ, ಬಟ್ ಇವ್ರಿಗೆ ಫಸ್ಟ್ ಟೈಮು ಆ ಥರ ಕ್ರೌಡು. ನಾವು ಯಾವ ಕ್ರೌಡ್ನು ಒಬ್ರು ನೋಡ್ತಾ ಇಲ್ಲ, ನಾವು ಕಾನ್ಸಂಟ್ರೇಷನ್ ಹೂ ಮುಡಿಸ್ಬೇಕು. ಅದೊಂದು ಶಾರ್ಟ್ ಇತ್ತು, ಓಕೆನಾ? ಸೊ ಹೂ ಮುಡಿಸ್ಬೇಕು, ಇಷ್ಟ ಇದ್ದಿದ್ದು. ಬೇಗ ಮುಗಿಸ್ಕೊಂಡು ಹೋದ್ರೆ ಸಾಕು. ಅದು ಶಾರ್ಟ್ ಓಕೆ ಅಂದಿದ ತಕ್ಷಣ ಪಟ್ಟಂತ ಅಲ್ಲಿಂದ ಎಸ್ಕೇಪು ಓಡ್ತಾ ಇದೀವಿ ಕಾರ್ ಕಡೆಗೆ. ಜನ ಆ ಲೆವೆಲ್ ನಿಂತು ಬಿಟ್ಟಿದ್ರು. ಹೇಳ್ತಿಲ್ವಾ, ಜಾತ್ರೆ ಫಸ್ಟ್ ಆಫ್ ಆಲ್ ಪೊಲೀಸ್ ಇದ್ದೇ ಇರ್ತಾರೆ ಅಂಡ್ ಕ್ರೌಡ್ ಮಾಡಿದೀವಿ ಅಂತ ಅಂದ್ಬಿಟ್ಟು ಇರ್ಲಿಲ್ಲ ಜಾತ್ರೆ ತೆಗಿಬೇಕು ಅಂತ, ಲೇಕ್ ಹತ್ರ ತೆಗಿಬೇಕು ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಜಾತ್ರೆ ಹೋಗಿ ಈಗ ಆಯ್ತು. ಚೆನ್ನಾಗಿ ಸೈಡ್ ಇದೆಯಾ? ಹಾಂ, ಕರೆಕ್ಟ್ ಆಯ್ತಲ್ಲ? ಏನನ್ಸ್ತಾ? ಚೆನ್ನಾಗಿ ಕಾಣ್ತಿದೆಲ್ಲ. ನಾನು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣ್ತಿದೆ. ಲಿಟ್ರಲಿ ಅದೇನು ಗೊತ್ತಾ, ಫಸ್ಟ್ ಫೋಟೋ ಫ್ರೇಮು. ಅದು ನಿಮ್ಮ ರೂಮಲ್ಲಿ ಫಸ್ಟ್ ಯಾವುದೋ ಫೋಟೋ ಫ್ರೇಮ್ ಹಾಕೊಂಡಿರೋದು ಇದೆ. ಹೌದು, ನಂದು ನಾನು ಹಾಕೊಂಡಿಲ್ಲ. ಗೈಸ್, ಇವತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿರೋದು ಯಾರು? ಮೇಡಮ್ ಅವರು. ಸೊ ಅದಕ್ಕೋಸ್ಕರನೇ ಸ್ವೀಟಿಂದಲೇ ಪ್ರಾರಂಭ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಶಾವಿಗೆ ಪಾಯಸ ಮಾಡಿದ್ದಾರೆ. ನೆನಪಾಗಿರುತ್ತೆ, ಶಾವಿಗೆ ಪಾಯಸ ತಿನ್ನಿಸಿದ್ರು, ಮಾಡಿದ್ರು ನಮ್ಮ ಮನೆಗೆ ಬಂದ್ಬಿಟ್ಟು ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು. ಇವಾಗ ಅಷ್ಟೇ ಸ್ನಾನ ಮಾಡ್ಕೊಂಬಂದಲ್ಲ, ಅದಕ್ಕೆ ಫುಲ್ ಬೆವ್ರಿಗೆ ರೆಡಿಯಾಗಿದೆ. ಪೂಜೆ ಮಾಡಬೇಕು. ಉಪ್ಪಿಟ್ಟು ಮಮ್ಮಿ ಡ್ಯಾಡಿ ನಾವು ಎಲ್ಲ ಜೊತೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಹೊಸ ಮೆಂಬರ್ ಜೊತೆ ಮೊದಲನೇ ಸಾರಿ ತಿಂಡಿ ತಿಂತಾ ಇರೋದು ಜೊತೆನಲ್ಲಿ. ಮೊದಲನೇ ದಿನ ಅಂತ ಲೆಕ್ಕ ತೊಗೊಬೋದು ತಮ್ಮದು. ಇಲ್ಲಿ ಇವತ್ತು ನಾನು ತಿಂತಿರೋದು ಏನು ಮಾಡಿರೋದು ಫಸ್ಟ್ ಟೈಮ್. ಇದುವರೆಗೂ ಬರೀ ಕಾಫಿ ಟೀ ಅಷ್ಟೇ, ಇನ್ನೇನು ಇಲ್ಲ. ಫಸ್ಟ್ ಟೈಮ್. ಓಕೆ, ಇನ್ನೂ ಚೆನ್ನಾಗಿದೆ ಅನ್ಬೇಕಿತ್ತಾ? ಗೊತ್ತಿಲ್ಲಪ್ಪ, ಕೇಳಿದೆ. ಚೆನ್ನಾಗಿದೆ. ಏನಮ್ಮ ನೀವು ಹೇಳಮ್ಮ? ಕರೆಕ್ಟಾಗಿದೆಯಲ್ಲ? ಸರಿ ಇದೆಯಾ? ಸರಿಯಾಗಿ. ಇವತ್ತು ತಿಂಡಿಗೆ ಚಿತ್ರಾನ್ನ. ನಿನ್ನ ಫೇವ್ರೇಟು ಚಿತ್ರಾನ್ನ. ಟೊಮೆಟೊ ಹಾಕ್ಬೇಕಾ? ಇಲ್ಲ, ಎಲ್ಲರಿಗೂ ಅವ್ರವ್ರ ಫೇವ್ರೇಟ್ ಸಿಕ್ಕಿದೆ. ಅಲ್ಲಿ ನನ್ನ ಫೇವ್ರೇಟ್ ಅಲ್ಲಿದೆ, ಅದು ತೋರಿಸ್ತಾರೆ ಅಷ್ಟೇ ಆಗದೆ. ನಿಮಗೆ ಗೊತ್ತಿರುತ್ತೆ ಏನು ನನ್ನ ಫೇವ್ರೇಟ್ ಅಂದ್ಬಿಟ್ಟು. ಅಲ್ಲಿ ಸದ್ಯಕ್ಕೆ ಒಂದಿಷ್ಟು ಕೆಲಸ ಇತ್ತು, ಪಟ್ಟ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ವಿ. ಆ್ಯಂಡ್ ಈಗ ಮೇನ್ ಮ್ಯಾಟ್ರ್ ಏನು ಗೊತ್ತಾ, ಮದುವೆ ಆಗಿ ಇಷ್ಟೊಂದು ದಿನ ಆದ್ರೂ ನಾವಿನ್ನು ಮೇನ್ ಮ್ಯಾಟ್ರಿಗೆ ಬಂದಿಲ್ಲ. ಮೇನ್ ಮ್ಯಾಟ್ರು ಇಲ್ಲಿದೆ ನೋಡಿ, ಮ್ಯಾಟ್ರು. ಸೊ ಈ ಮ್ಯಾಟ್ರನ್ನ ಇವತ್ತು ಬರ್ಕೊಳ್ಳೋಣ. ಯಾರ್ಯಾರು ಏನೇನು ಮಾಡಿದ್ದಾರೆ, ಏನೇನು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ಕೊಬೇಕು. ಮುಯಿ, ಓಕೆನಾ? ವಾಪಸ್ ನಾವು ಹಾಕ್ಬೇಕಲ್ಲ ಅವ್ರಿಗೆ ಮುಯಿ. ಅದಕ್ಕೆ ಒಂದು ಲೆಕ್ಕ ಕ್ಯಾಲ್ಕುಲೇಷನ್ ಇರಬೇಕು. ಯಾರ್ಯಾರು ಎಷ್ಟೆಷ್ಟು ಹಾಕಿರೋದು, ನೆಕ್ಸ್ಟ್ ನಾವು ಎಷ್ಟು ಹಾಕಬೇಕು, ಇಲ್ಲ ನಾವು ಹಾಕಿರೋದು ವಾಪಸ್ ಬಂದಿರ್ತವೆ. ಸೊ ಅಂಥವನ್ನ ಮೈನಸ್ ಮಾಡಬೇಕು. ಸೊ ಇವೆಲ್ಲ ಇರ್ತವೆ ಮುಯಿ, ಸಿಂಪಲಾಗಿ. ಸೊ ಇಷ್ಟಿದ್ದಾವೆ, ಓಕೆನಾ? ಇದು ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಬೇರೆ ಇದ್ರೊಳಗೆ. ಸರ್ ಹೇಗೆ ಎಲ್ಲ ತೋರಿಸಲ್ಲಮ್ಮ, ಯಾರೋ ಚಾಕ್ಲೇಟ್ ಬೇರೆ ಕೊಟ್ಟಿದ್ದಾರಲ್ಲ. ಏನೇ ಬಂದಿದ್ದಾವೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟಿದ್ದಾವೆ. 154. ಓಕೆ, ಅದು ಅವಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರು ಡ್ಯಾಡಿ ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಾಗಿ ಕವರ್ ಲೆಕ್ಕ ಹಾಕಿರೋದು. ಕವರಲ್ಲಿರೋ ಮ್ಯಾಟ್ರು ಎಷ್ಟು ಲೆಕ್ಕ ಅಂತ ಗೊತ್ತಿಲ್ಲ, ಅದು ಇವಾಗ ಮಾಡ್ಬೇಕು ನಾವು, ಓಕೆನಾ? ಸೊ ಇದೊಂದು ಇದ್ರೊಳಗೆ ಸೇರ್ಕೊಂಡಿದೆ. ಆಮೇಲೆ ನೋಡೋಣ ಇದೇನು ಅಂತ. ಗಿಫ್ಟ್ಗಳದ್ದೇ ಅನ್ಬಾಕ್ಸಿಂಗ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಗಿಫ್ಟೇ 2 ಚೀಲ ಇದೆ, ಓಕೆನಾ? ಬಂದಿರೋ ಈ ಥರ ರ್ಯಾಪ್ ಆಗಿರೋದು, ಅದನ್ನ ಆಮೇಲೆ ಮಾಡೋಣ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಅದು ನಮ್ಮ ಕಾರ್ನ ಮದುವೆಗೆ ಅಂತ ರೌಂಡ್ಸ್ ಹಾಕಿ ಮನೆ ದೇವರ ಸನ್ನಿಧಿಗೂ ಹೋಗಿ ಬಂದು ಒಂದೆರಡು ನೆಂಟರ ಮನೆ ಹೊಡೆದು, ಅದಾದಮೇಲೆ ನಮ್ಮ ಕಾರಿನ ಪರಿಸ್ಥಿತಿ ಈ ಥರ ಆಗಿದೆ. ಆ್ಯಕ್ಚುಲಿ ಡೆಕೋರೇಟ್ ಮಾಡಿದ್ದೆ, ಅದು ವ್ಲಾಗಲ್ಲಿ ನೋಡಿರ್ತೀರ, ಮದುವೆ ವ್ಲಾಗಲ್ಲಿ. ಸೊ ಒಂಚೂರು ಮಾರ್ಕ್ ಬಂದುಬಿಟ್ಟಿದೆ ಇಲ್ಲಿ. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ, ಪಟ್ಟಿ ಬಂದುಬಿಟ್ಟಿದೆ. ಸೊ ಮೋಸ್ಟ್ಲಿ ಇದು ಕಾಣ್ತಿಲ್ಲ, ಬಟ್ ನನ್ನ ಕಣ್ಣಿಗೆ ನಾನು ನೋಡೋದಕ್ಕೆ ರಿಯಲಾಗಿ ಕಾಣ್ತಾ ಇದೆ. ಸೊ ಅದಕ್ಕೆ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿರಿ, ಇವೆಲ್ಲ ತೆಗಿಬೇಕು. ಆಯಿತು ಗೈಸ್, ಇನ್ನೇನು ಹಳೇದಾಯಿತು. ಸ್ಪಾಟ್ಲೈಟ್ ಏನಿದ್ರು 1-2 ದಿನ ಸ್ಟಾರ್ಟಿಂಗಲ್ಲಿ, ಓಕೆನಾ? ಮುಹೂರ್ತಕ್ಕೆ, ರಿಸೆಪ್ಷನ್ಗೆ. ಸೊ ಇವೆಲ್ಲ ತೆಗೆದ್ಬಿಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಬರೋದು, ನಮಗಾಗಿ ಕೇಳೋದು, ಬನ್ನಿ ನಮ್ಮ ಜೊತೆ ಒಂದು ಫೋಟೋ ಬೇಕು ಅನ್ನೋದು ಅಷ್ಟೇ. ಅದಾದಮೇಲೆ ಹೋಗ್ತಾ ಹಳೆ ಜೋಡಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ. ಈಗ ನೋಡಿರಿ ನಮ್ಮ ಕಾರು ಹೆಂಗಿದೆ ಅಂತ ಅಂದ್ಬಿಟ್ಟು.
ಆಗಲೇ ಫುಲ್ಲು ಗಲೀಜಾಗಿತ್ತು. ಈಗಲೂ ಪರ್ಫೆಕ್ಟಾಗಿಲ್ಲ, ಟೈರ್ಸ್ ಎಲ್ಲ ತೊಳೆಯೋಕೆ ಹೋಗಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಅಂತ. ಬಟ್ 6 ಬಡ್ಡಿ ಮಗುಂದು ಈ ಒಂದೇ ಒಂದು ಕಲರು ಬ್ಲೂ ಕಲರ್ ಮಾರ್ಕು ಲೈನಿಂಗ್ ಬಂದಿದೆ ನೋಡಿ. ಹಾಂ ಏನಮ್ಮ ಕೇಳಿಸಿಲ್ಲ? ಬಡ್ಡಿ ಮಗಂದು ಅನ್ನೋ ಪದ ಉಪಯೋಗಿಸಿದ್ದಕ್ಕೆ ಕಂಪ್ಲೇಂಟಲ್ಲಿಂದ ನೋಡಿ ಎಷ್ಟು ಫ್ರೀ ಆಗಿದ್ದೆ ಮದುವೆಗೆ ಮುಂಚೆ, ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆರಾಮಾಗಿ ನಮ್ಮ ಸ್ಲ್ಯಾಂಗ್ಸ್ ಯೂಸ್ ಮಾಡ್ಬೋದಾಯಿತು. ಅದೇ ತುಂಬ ಕೆಟ್ಟದೇನಲ್ಲ, ನಾರ್ಮಲ್ ಓಕೆ ಸ್ಲ್ಯಾಂಗ್ಸ್. ಇವಾಗ ಅದಕ್ಕೂ ರಿಸ್ಟ್ರಿಕ್ಷನ್ಸು. ಇಲ್ಲಿಂದ ಏನಾದ್ರು ಮಾತಾಡಿದ್ರೆ ಅಲ್ಲಿಂದ ಸೌಂಡ್ ಬರುತ್ತೆ, ಯಾಕೆ ಅಂತ. ಅಲ್ವಾ ಮೇಡಮ್? ಹಂಗೇನಿಲ್ವಾ? ಮೋಸ್ಟ್ಲಿ ಏನಾದ್ರು ನೆಕ್ಸ್ಟು ರಬ್ಬಿಂಗ್ ಮಾಡಿಸಿದಾಗ, ಪಾಲಿಶ್ ಹಾಕಿಸಿದಾಗ ಮೋಸ್ಟ್ಲಿ ಹೋಗಬಹುದು, ನೋಡೋಣ. ಎನಿವೆ ಇಲ್ಲೊಂಚೂರು ಸ್ಕ್ರ್ಯಾಚ್ ಗೀಚು ಮೂಗುರು. ಓ ಮೈ ಗಾಡ್, ದಿಸ್ ಈಸ್ ಸ್ಕ್ರ್ಯಾಚ್ ಹಿಯರ್. ಏನಕ್ಕೆ ಅಂತ ಹೇಳಿದ್ರೆ ಗಾಳಿಗೆ ಉಜ್ಜಿ ಧೂಳೆಲ್ಲ ಬರುತ್ತಲ್ಲ, ಆ ಪಟ್ಟಿಗೆ ಧೂಳೆಲ್ಲ ಸಿಕ್ಕಾಕೊಂಡು ಗಾಳಿಗೆ ಉಜ್ಜಿರೋದು. ಫುಲ್ ಸ್ಕ್ರ್ಯಾಚ್ ಆಗಿದೆ. ಇಷ್ಟು ಫಸ್ಟೇ ತೆಗಿಬೇಕಾಗಿತ್ತು ನಾವು. ಅದು ನಿಮಗೆ ಕಾಣ್ತಾ ಇಲ್ಲ, ಬೇರೆ ಕಣ್ಣಲ್ಲಿ ನನಗೆ ಗೊತ್ತಾಗ್ತಾ ಇದೆ. ಬೇರೆ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ನೋಡಿರಿ. ನಾನು ಅವೆಲ್ಲ ಹೇಳಿದ್ದೆ ನಿಮಗೆ, ಆ ಎನ್ವೆಲಪ್ಸ್ ಎಲ್ಲ ಇದು ಮಾಡಬೇಕು, ಸಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವೆಲ್ಲ ಮಾಡಿದ್ವಿ. ಫುಲ್ಲು ಕ್ಯಾಲ್ಕುಲೇಷನ್ ಹಿಂದೆ ಮುಂದೆ ಆಗ್ಬಿಡ್ತು. ಸೊ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ತಲೆ ಕೆಡಿಸ್ಕೊಂಡು ಡಬಲ್ ಟೈಮ್ ಕ್ರಾಸ್ ಚೆಕ್ ಮಾಡಿ ಫೈನಲಾಗಿ ಒಂದು ಕನ್ಕ್ಲೂಷನ್ಗೆ ಬಂದ್ವಿ. ಆದರೂ ಕೊನೆಗೂ ಅದು ಲೆಕ್ಕ ಸಿಗಲಿಲ್ಲ ಬಿಡಿ, ಅದು ಕಾಂಪ್ಲಿಕೇಟೆಡ್ ಆಯಿತು. ಬಟ್ ಅದೆಷ್ಟು ಏನು ಅಂತ ನಂಬರ್ಸ್ ಎಲ್ಲ ನಂಗೆ ತೋರ್ಸೋಕ್ಕೆ ಇಷ್ಟ ಇರಲಿಲ್ಲ ವ್ಲಾಗಲ್ಲಿ, ಅದಕ್ಕೋಸ್ಕರ ಅದನ್ನು ತೋರಿಸಲಿಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ನೆಕ್ಸ್ಟು ನೋಡಿ, ಫುಲ್ಲು ಗಿಫ್ಟ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತಂದ್ಬಿಟ್ಟು, ಇದು ನಮ್ಮ ವೈಫು ನಮಗಾಗಿ ಕೊಟ್ಟಿರುವಂತಹ ಒಂದು ಬೊಕ್ಕೆ ಎಂಗೇಜ್ಮೆಂಟ್ ಟೈಮಲ್ಲಿ. ಆ ಎಂಗೇಜ್ಮೆಂಟ್ ವ್ಲಾಗು ಇಲ್ಲ ಎಂಗೇಜ್ಮೆಂಟ್ ರೀಲ್ಸ್ ಏನು ಅಪ್ಲೋಡ್ ಮಾಡಿದೆ ಅದು ನೋಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಇದೇ ಆ ಬೊಕ್ಕೆ, ಇದು ನನಗೆ ಇಟ್ಕೊಂಡಿದ್ದೆ ಸೇಫಾಗಿ. ಈಗ ಕಬರ್ಡ್ ಕ್ಲೀನಿಂಗ್ ಅಂದ್ಬಿಟ್ಟು ಹೊರಗಡೆ ಬಂದಿದೆ ಇದು. ಆ್ಯಂಡ್ ಇದು ಫುಲ್ಲು ಈ ಚೀಲ ಫುಲ್ ಗಿಫ್ಟ್ಸ್ ಇದ್ದಾವೆ. ಆಮೇಲೆ ಈ ಒಂದು ಚೀಲನೂ ಗಿಫ್ಟ್ಸ್ಗಳೇ ಇದ್ದಾವೆ. ಇಲ್ಲಿ ಮೇಲ್ಗಡೆ ಏನೂ ಇಲ್ಲ. ಅದಲ್ಲದೆ ಇದೊಂದು ಫ್ರೇಮ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಒಂದು ಕೆಳಗಡೆ ದೊಡ್ಡ ಬಾಕ್ಸ್ ಇದೆ, ಕಾಣ್ತಿರ್ಬೋದು ನಿಮಗೆ. ಸೊ ಇಷ್ಟು ಐಟಮ್ಸ್ ಇದ್ದಾವೆ. ಆರಾಮಾಗಿ ಒಂದು ವ್ಲಾಗ್ ಆಗುತ್ತೆ ಗೈಸ್. ಕುತ್ಕೊಂಡು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಏನಿದೆ ಅಂತ ಗೆಸ್ ಮಾಡ್ಕೊಂಡು ಮಾಡ್ಬೋದು. ಮೋಸ್ಟ್ಲಿ ಅದನ್ನು ಇದಕ್ಕೆ ಮುಂಚೆ ನೋಡಿರ್ತೀರೋ ಇಲ್ಲ ಇದಾದ್ಮೇಲೆ ನೋಡಿರ್ತೀರೋ ಗೊತ್ತಿಲ್ಲ ನನಗೆ, ಬಟ್ ನೋಡಿರ್ತೀರ. ಎನಿವೆ ಇದು ನೋಡ್ರಿ, ಇದು ನೋಡೋಕ್ಕೆ ನಮಗೆ ಖುಷಿ ಐತೆ. ಖುಷಿ ಏನಕ್ಕೆ ಅಂದರೆ ಸಡನ್ನಾಗಿ ಯಾವುದೋ ಒಂದು ಹೊಸದು ನನ್ನ ರೂಮಲ್ಲಿ ಬಂದುಬಿಟ್ಟಿದೆ ಅನ್ನೋ ಫೀಲು. ಆ್ಯಂಡ್ ಇಷ್ಟು ದಿನ ಎದ್ದೂಟಿಲಿ ದೇವ್ರ ಫೋಟೋ ಹಾಕಿದ್ದೆ, ದೇವ್ರ ಮುಖ ನೋಡ್ತಾ ಇದ್ದೆ. ಬಟ್ ಇವಾಗ ಹಂಗೆ ಒಂದ್ಸರಿ ನೋಡೋಣ ಅಂತ ಹಿಂಗೆ ತಲೆ ತಿರುಗಿಸಿದಾಗ ಆ ಮಜಲ್ ಮೆಮೊರಿ ಇರುತ್ತಲ್ಲ, ನೋಡೋದು ನೋಡಿ ನನ್ನ ಮಕ್ಕಳೇ ಕಾಣ್ತಾ ಇದೆ. ಅಷ್ಟೇ ಡಿಫ್ರೆನ್ಸ್. ಫೋಟೋದಲ್ಲಿ ಎಲ್ಲರೂ ಹಲ್ಲು ಬಿಟ್ಕೊಳ್ಳಿ, ಕಮ್ಮಿ ರೇಟು ಗಿಫ್ಟು ಎತ್ತಿ ಕೊಟ್ಬಿಡಿ.